ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ಅತ್ಯಾಚಾರ ಕೇಸಲ್ಲಿ ಜೀವಾವಧಿ ಶಿಕ್ಷೆ, ಪ್ರಜ್ವಲ್ ರೇವಣ್ಣಗೆ ಕೈದಿ ನಂಬರ್ ನೀಡಿದ ಜೈಲು ಅಧಿಕಾರಿಗಳು. 1552 ನಂಬರ್ನ ಅಡಿ ಕಂಬೆ ಹಿಂದೆ ದಿನ ಕಳೆಯಬೇಕಾಗಿದೆ ಮಾಜಿ ಸಂಸದ. ವೈರಲ್ ವಿಡಿಯೋನಲ್ಲಿರೋದು ಪ್ರಜ್ವಲ್ ರೇವಣ್ಣ ಅಂತ ಗೊತ್ತಾಗಿದ್ದು ಹೊಸ ತಂತ್ರಜ್ಞಾನದಿಂದ. ಟರ್ಕಿಯಲ್ಲಿ ಬಳಸಿದ ಅನಾಟಾಮಿಕಲ್ ಕಂಪ್ಯಾರಿಸನ್ ಆಫ್ ಜೆನಿಟಲ್ ಫೀಚರ್ಸ್ನಿಂದ ಪತ್ತೆ. ಫಿಂಗರ್ ಪ್ರಿಂಟ್ ಮಾದರಿಯಲ್ಲೇ ಜನನೇಂದ್ರಿಯದ ಫಿಸಿಕಲ್ ಅಪಿಯರೆನ್ಸ್ ಪತ್ತೆ ಹಚ್ಚುವ ತಂತ್ರಜ್ಞಾನ. ನಮ್ಮ ಪೊಲೀಸರು ಮೊದಲಿನಿಂದಾನು ಅಚ್ಚುಕಟ್ಟಾಗಿ ತನಿಖೆ ಮಾಡಿದ್ದಾರೆ. ಇದು ಐತಿಹಾಸಿಕ ತೀರ್ಪು. ನಮ್ಮ ಪೊಲೀಸ್ ಇಲಾಖೆಗೆ ಈ ಕೇಸ್ ಕೀರ್ತಿ ತಂದಿದೆ. ಎಸ್ಐಟಿ ತಂಡಕ್ಕೆ ರಾಷ್ಟ್ರಪತಿ ಪದಕಕ್ಕೆ ಶಿಫಾರಸು ಮಾಡ್ತೀವಿ ಎಂದ ಗೃಹ ಸಚಿವ. ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ವಿಧಿಸಿರೋದೇ ಹಸ್ತಪಡೆಗೆ ಅಸ್ತ್ರ. ಲೋಕಸಭೆ ಚುನಾವಣೆ ವೇಳೆ ಪ್ರಧಾನಿ ಮೋದಿ ಕ್ಯಾಂಪೇನ್ ವಿಡಿಯೋ ಬಳಸಿ ಕಾಂಗ್ರೆಸ್ ಅಟ್ಯಾಕ್. ತೀರ್ಪಿನ ಬಗ್ಗೆ ಮಾತನಾಡುವಂತೆ ಒತ್ತಾಯ. ದಳ ಬಿಜೆಪಿ ದೋಸ್ತಿ ನಾಯಕರಿಗೆ ಮುಜುಗರ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾಃ. ಪ್ರಜ್ವಲ್ಗೆ ಜೀವಾವಧಿ ಶಿಕ್ಷೆ ನೀಡಿದ ತೀರ್ಪಿನಲ್ಲಿ ಸಂಸ್ಕೃತ ಶ್ಲೋಕದ ಉಲ್ಲೇಖ. ಮಹಿಳೆಯರನ್ನ ಎಲ್ಲಿ ಪೂಜಿಸಲಾಗುತ್ತೋ ಅಲ್ಲಿ ದೈವತ್ವ ನೆಲೆಸುತ್ತೆ ಅಂತ ಸಂದೇಶ ರವಾನೆ. ಧರ್ಮಸ್ಥಳ ಗ್ರಾಮದಲ್ಲಿ ಶವಗಳನ್ನ ಹೂತಿಟ್ಟ ಕೇಸಲ್ಲಿ ಹೊಸ ದೂರುದಾರನ ಎಂಟ್ರಿ. ಎಲ್ಲ 13 ಸ್ಪಾಟ್ಗಳ ಶೋಧದ ಬಳಿಕ ಕಲ್ಲೇರಿ ರಹಸ್ಯ ಭೇದಿಸಬೇಕಿದೆ ಎಸ್ಐಟಿ. ದೂರುದಾರ ಪ್ರಸ್ತಾಪಿಸಿದ್ದ ಅರೆನಗ್ನ ಶವ ಪತ್ತೆ ಬಗ್ಗೆ ಶೋಧ. ಬೆಂಗಳೂರಲ್ಲಿ ಪ್ರತಿಷ್ಠಿತ ಕಾಲೇಜಿನ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ. 10 ದಿನಗಳ ಹಿಂದೆ ಪಿಜಿಗೆ ಸೇರಿದ್ದ ಯುವತಿ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿ ಪಿಜಿ ಮಾಲೀಕ ಅಶ್ರಫ್ನಿಂದ ಕೃತ್ಯ. ಸೋಲದೇವನಹಳ್ಳಿ ಪೊಲೀಸರಿಂದ ಆರೋಪಿ ಅರೆಸ್ಟ್. ನಟಿ ರಮ್ಯಾಗೆ ಅಶ್ಲೀಲ ಕಾಮೆಂಟ್ ಕೇಸ್ ಸಂಬಂಧ ಇಬ್ಬರ ಅರೆಸ್ಟ್. 43 ಅಕೌಂಟ್ಗಳ ಮಾಹಿತಿ ಕೇಳಿ ಇನ್ಸ್ಟಾಗ್ರಾಂಗೆ ಪತ್ರ ಬರೆದ ಪೊಲೀಸರು. ಕೆಲ ಖಾತೆಗಳು ಡಿಲೀಟ್ ಆಗಿದ್ದು ಅದರ ಬಗ್ಗೆಯೂ ಮಾಹಿತಿ. ಪತ್ರ ಕುತ್ರ ಸಿಗ್ತಾ ಇದ್ದ ಹಾಗೆ ಇನ್ನಷ್ಟು ಜನರ ಹೆಡೆಮುರಿ ಕಟ್ಟೋದು ಗ್ಯಾರಂಟಿ. ಮಲ್ಲಿಕಾರ್ಜುನ ಖರ್ಗೆ ರಾಜ್ಯ ರಾಜಕೀಯಕ್ಕೆ ವಾಪಸ್ ಬರಲ್ಲ. ದೆಹಲಿಯಲ್ಲಿ ಸಿಎಂ ಡಿಸಿಎಂಗೆ ಹೈಕಮಾಂಡ್ ನಾಯಕರಿಂದಾನೇ ಸ್ಪಷ್ಟನೆ. ರಾಷ್ಟ್ರ ರಾಜಕೀಯದಲ್ಲಿ ಮುಂದುವರಿಯುತ್ತಾರೆ, ಯಾರಿಗೂ ಗೊಂದಲ ಬೇಡ ಅಂತ ಸಂದೇಶ. ಆಗಸ್ಟ್ 5ರಂದು ಬೆಂಗಳೂರಿನಲ್ಲಿ ರಾಹುಲ್ ಗಾಂಧಿ ಪ್ರತಿಭಟನೆ. ಟಕ್ಕರ್ ಕೊಡೋಕೆ ಬಿಜೆಪಿ ನಾಯಕರಿಗೆ ಬಿಎಲ್ ಸಂತೋಷ ಸೂಚನೆ. ಅದೇ ದಿನ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟಿಸೋಕೆ ಕಮಲ ಪಡೆ ಸಿದ್ಧತೆ. ರಾಹುಲ್ ಗಾಂಧಿ ಪ್ರತಿಭಟನೆಯ ದಿನವೇ ಸಾರಿಗೆ ಮುಷ್ಕರ. ಬೀದಿಗಿಳಿಯಲ್ಲ, ರ್ಯಾಲಿ ಇಲ್ಲ, ಪ್ರೊಟೆಸ್ಟ್ ಫ್ರಮ್ ಹೋಮ್ಗೆ ನೌಕರರ ನಿರ್ಧಾರ. ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳನ್ನ ಮುಂದಿಟ್ಟು ಹೋರಾಟ. ಟ್ಯೂಷನ್ಗೆ ಹೋಗಿದ್ದ ಬಾಲಕನ ಕಿಡ್ನಾಪ್ ಅಂಡ್ ಮರ್ಡರ್ ಕೇಸ್ನಲ್ಲಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದು ಬಹಿರಂಗ. ಕೈನಲ್ಲಿ 5 ಲಕ್ಷ ಹಿಡಿದು ಇಡೀ ದಿನ ಬೆಂಗಳೂರು ಸುತ್ತಿದ್ದ ತಾಯಿ. ಹಂತಕರು ಹೇಳಿದಂತೆ ಡಸ್ಟ್ಬಿನ್ನಲ್ಲಿ ದುಡ್ಡು ಇಟ್ಟಿದ್ದಕ್ಕೆ ಕೊನೆಯಲ್ಲಿ ಸಿಕ್ಕಿದ್ದು ಮಗನ ಶವ. ಅಲ್ ಖೈದಾ ಉಗ್ರ ಸಂಘಟನೆಯ ಜೊತೆ ಸಂಪರ್ಕ ಆರೋಪ. ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದ ಶಮಾ ಪರ್ವೀನ್ ಅನ್ಸಾರಿ ತೀವ್ರ ವಿಚಾರಣೆ. ಭಯೋತ್ಪಾದಕರು ಕೊಡುವಂತಹ ಸಲಹೆ ಸೂಚನೆಗಳನ್ನ ಪಾಲಿಸ್ತಾ ಇದ್ದಿದ್ದು ಬೆಳಕಿಗೆ. ಲ್ಯಾಂಬೋರ್ಗಿನಿ ಕಾರಲ್ಲಿ ಕಾಣಿಸಿಕೊಂಡ ಬೆಂಕಿ. ಬೆಂಗಳೂರಿನಲ್ಲಿ ರಸ್ತೆ ನಡುವೆಯೇ ಹೊತ್ತಿ ಉರಿದ ಐಷಾರಾಮಿ ಕಾರ್. ಒಳಗೆ ಸಿಲುಕಿದ್ದ ಮಾಲೀಕನನ್ನ ರಕ್ಷಿಸಿದ ಸ್ಥಳೀಯರು. ಪ್ಯಾಕೆಟ್ ಹಾಲಿನ ಮೇಲೂ ಶುರುವಾಯಿತು ಕಲಬೆರಕೆ ಅನುಮಾನ. ಆಹಾರ ಗುಣಮಟ್ಟ ಇಲಾಖೆಯಿಂದ ದಾಳಿ. ಬೆಂಗಳೂರಲ್ಲಿ 27 ಕಡೆ ಹಾಲಿನ ಮಾದರಿ ಸಂಗ್ರಹ. ಕಾಲ್
ಕಾರು ಟಚ್ ಆಗಿದ್ದಕ್ಕೆ ನಡು ರಸ್ತೆಯಲ್ಲೇ ಚಾಲಕರ ಫೈಟಿಂಗ್. ಕುಡಿದು ಗಲಾಟೆ ಮಾಡಿದ್ದಾರೆ ಅಂತ ಒಂದು ಕಾರಿನ ಚಾಲಕನಿಂದ ಮತ್ತೊಬ್ಬ ಚಾಲಕನ ವಿರುದ್ಧ ದೂರು. ರಾಮಮೂರ್ತಿನಗರ ಠಾಣೆಯಲ್ಲಿ ಎಫ್ಐಆರ್. ಬೆಂಗಳೂರಿನಲ್ಲಿ ಚರಂಡಿಗೆ ಬೆಂಜ್ ಕಾರ್ ಬಿದ್ದಿದ್ದಕ್ಕೆ ಖಾಸಗಿ ಬಿಲ್ಡರ್ಸ್ ಕಾರಣಾನ. ರಸ್ತೆಯ ಪಕ್ಕದಲ್ಲೇ ಕಾಮಗಾರಿ, ಯಾವುದೇ ಮುಂಜಾಗ್ರತೆ ಇಲ್ಲದೆ ಚರಂಡಿ ಅಗಲೀಕರಣದಿಂದ ಅವಘಡ, ಸ್ಥಳೀಯರ ಆರೋಪ. ಬಳ್ಳಾರಿಯಲ್ಲಿ ಅಕ್ರಮ ಗಾಂಜಾ ಸಾಗಿಸುವಾಗ ರೈಲ್ವೆ ಪೊಲೀಸರ ದಾಳಿ. 36 ಲಕ್ಷ ಮೌಲ್ಯದ 36 ಕೆಜಿ ಗಾಂಜಾ ವಶಕ್ಕೆ. ರೈಲಿನಲ್ಲಿ ಬೆಂಗಳೂರು ಕಡೆ ಸಾಗಿಸ್ತಾ ಇದ್ದ ಸಂದರ್ಭದಲ್ಲಿ ಲಾಕ್. ಕೊಪ್ಪಳ ತಾಲೂಕಿನ ಶಿವಪುರ ಹುಲಗಿ ಬಳಿ ಮೊಸಳೆ ಪ್ರತ್ಯಕ್ಷ. ಮಳೆ ಬರುವ ವೇಳೆ ಹಳ್ಳ ದಾಟುವಾಗ ಕಂಡು ಬಂದ ಮೊಸಳೆ. ಬೈಕ್ ಸವಾರನೊಬ್ಬನ ಮೊಬೈಲ್ನಲ್ಲಿ ದೃಶ್ಯ ಸೆರೆ. ಜನರಲ್ಲಿ ಆತಂಕ ಸೃಷ್ಟಿ. ವಿಶ್ವದಲ್ಲೇ ಅತ್ಯಂತ ಹಿರಿಯ ಮಗು ಜನನ. 30 ವರ್ಷಗಳಿಂದ ಸಂರಕ್ಷಿಸಲ್ಪಟ್ಟ ಭ್ರೂಣದಿಂದ ಆರೋಗ್ಯವಂತ ಕೂಸಿನ ಜನ್ಮ. ವಿಜ್ಞಾನ ಲೋಕದಲ್ಲಿ ಈ ಸಂತಾನೋತ್ಪತ್ತಿ ಹೊಸ ಮೈಲುಗಲ್ಲು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.